ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 4 ವರ್ಷಗಳ ಬಳಿಕ ಸ್ಕ್ರೀನ್ ಮೇಲೆ ಅಣ್ತಮ್ಮ ರಾಕಿಂಗ್ ಎಂಟ್ರಿ. ಗಾಂಧಿನಗರದಲ್ಲಿ ಹೊಸ ರೆಕಾರ್ಡ್ ಮಾಡಿದಂತ ರಾಜಾ ಹುಲಿ. ಗಾಂಧಿನಗರದಲ್ಲಿ ಯಶ್ಗೆ ಐತಿಹಾಸಿಕ ಓಪನಿಂಗ್ ಸಿಕ್ಕಿದೆ. ಗಾಂಧಿನಗರದ 4 ಮೇನ್ ಥಿಯೇಟರ್ಗಳಲ್ಲೇ ಒಂದೇ ದಿನ ಟಾಕ್ಸಿಕ್ ರಿಲೀಸ್ ಆಗೋದ್ರ ಮೂಲಕ ಇಲ್ಲೂ ಕೂಡ ದಾಖಲೆಯನ್ನ ಬರೆದಿರೋದು. ಯಾವ ಥಿಯೇಟರ್ಗಳು? ಸಂತೋಷ್, ನರ್ತಕಿ, ತ್ರಿವೇಣಿ, ಅನುಪವ ಥಿಯೇಟರ್ಗಳಲ್ಲಿ ಟಾಕ್ಸಿಕ್ ಶೋ ಶುರುವಾಗಿದೆ. ಈ ದಾಖಲೆ ಮಾಡಿದ ಏಕೈಕ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್. ಗಾಂಧಿನಗರದ 4 ಥಿಯೇಟರ್ಗಳಲ್ಲಿ ಏಕಕಾಲಕ್ಕೆ ಸಿನಿಮಾ ರಿಲೀಸ್ ಮಾಡಿ ಮೊದಲ ಸ್ಟಾರ್ ಅಂತೇಳಿ ಇವರು ಗುರುತಿಸಿಕೊಳ್ತಿದ್ದಾರೆ. ಈಗಾಗಲೇ ರಾಜ್ಯಾದ್ಯಂತ ಥಿಯೇಟರ್ಗಳಲ್ಲಿ ಟಾಕ್ಸಿಕ್ ಅಬ್ಬರ ಜೋರಾಗಿನೇ ಶುರುವಾಗಿದೆ. ಕರ್ನಾಟಕದ 350ಕ್ಕೂ ಹೆಚ್ಚು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಶೋ, ಅದರ ಜೊತೆಗೆ ಕರ್ನಾಟಕದ 280ಕ್ಕೂ ಹೆಚ್ಚು ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಗಳಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗಿದೆ. ರಾಜ್ಯಾದ್ಯಂತ ಒಟ್ಟು 500ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಟಾಕ್ಸಿಕ್ ಅಬ್ಬರ ಜೋರಾಗಿನೇ ಶುರುವಾಗಿದೆ. ಫಸ್ಟ್ ಡೇ ಅಡ್ವಾನ್ಸ್ ಬುಕಿಂಗ್ ನಲ್ಲೇ ರಾಜ್ಯದಲ್ಲಿ 25ರಿಂದ 30 ಕೋಟಿ ಕಲೆಕ್ಷನ್ ಆಗಿರೋದು.